ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ನಮ್ಗಳು ನೀವು ಕೇಳಿ ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಆಫೀಸ್ಗೆ ಹೋಗೋ ಅಂಕಲ್ಗಳಿಗೆ, ಕಿಚನ್ ಅಲ್ಲಿರುವ ಆಂಟಿಯರಿಗೆ, ಮಲಗಿರುವ ತಾತಂದಿರಿಗೆ, ಕುಂತಿರುವ ಅಜ್ಜಿಯರಿಗೆ, ಸಿಗೋ ಬ್ರೇಕ್ ಅಲ್ಲಿ ಬಿಟ್ಟಿ ನೆಟ್ಟಲ್ಲಿ ನೆಟ್ ಕುಂತ್ಕೊಂಡು ಮೊಬೈಲ್ ಅಲ್ಲಿ ನಮ್ ಚಾನಲ್ ವೀಕ್ಷಿಸೋ ಎಲ್ಲ ವೀಕ್ಷಕರಿಗೂ ಈ ನಿಮ್ಮ ಉತ್ತರ ಕರ್ನಾಟಕದ ಕೆಚ್ಚದೆಯ ನಿಮ್ಮ ನೆಚ್ಚಿನ ಹುಡುಗಿ ನೀಲಾ ಜೇವರ್ಗಿ ಎಲ್ಲರಿಗೂ ನಮಸ್ಕಾರಗಳು. ಕ್ಯಾಮ್ರಾ ಹಾಕೋಣ. ನೀನ್ ಜಿಂಕ್ಸ್ ಆಗಾಗ ಎಂಟ್ರಿ ಕೊಟ್ಟು ಕೂಸಿಲ್ ಮಾತಾಡಕ್ಕೆ ನೀನೇನ್ ಕೂಸ್ಕಾ ಸೆಂಟ್ರ್ ಇನಾಗ್ರೇಷನ್ಗೆ ಬಂದಿದ್ದಿ. ನನ್ನ ಮಗನ್ ಚಾನಲ್ ರಿಯಾಲಿಟಿ ಶೋ, ಬದುಕು, ಜೀವನ 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 ಗೋಳು, ಸೀರಿಯಸ್ ಸೀರಿಯಸ್ ಸೀರಿಯಸ್. ಕೂಲ್ ಕೂಲ್ ಕೂಲ್. ಏನಮ್ಮ ಸರ್, ಏನಮ್ಮ ನಾನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನ? ಲೇ, ಬೇರೆ ಯಾರಾದ್ರೂ ಆಂಕರ್ ಇದಾರೇನ್ರೋ? ಸರ್, ಈಗ ನೋಡಿ ರೋಲ್ ಹೇಳಿ. ಓ ಮೇಡಮ್ ಮೂಡಕ್ ಬಂದ್ರು. ಆಕ್ಷನ್. ನಮಸ್ಕಾರ ವೀಕ್ಷಕರೇ, ನಮ್ಗಳು ನೀನ್ ಕೇಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೆಣ್ಣಾಗಿ ಹುಟ್ಟೋದೆ ತಪ್ಪ ತಪ್ಪ ತಪ್ಪ. ಕೆಲ್ಸಕ್ಕೆ ಹೋಗೋ ಹೆಣ್ಣು ಬಸ್ ಹತ್ತಿದ್ರೆ ಸಾಕು ಗಂಡಸರು ಐರನ್ ಮಾಡ್ತಾರೆ. ಹೆಣ್ಣು ಬಂದಿದ್ದಂಗೆ ಕಣ್ ನಾಯಿಗಳೆಲ್ಲ ಬಾಯಿ ಹಾಕ್ತವೆ. ಅಂತಹ ಒಂದು ನೊಂದು ಬೆಂದು ಸುಟ್ಟು ಕರಕಲಾಗಿರುವ ಒಂದು ಹೆಣ್ಣಿನ ಗೋಳಿನ ಕಥೆಯನ್ನ ನಾವೀಗ ನೋಡೋಣ. ಏನ್ ನಿಮ್ ಪ್ರಾಬ್ಲಮ್? ಅದನ್ನ ನಾನ್ ಕೇಳ್ಬೇಕು. ಮತ್ತೆ ಅಳ್ತಾ ಇದ್ದೀರಾ? ಅದು ಆಕ್ಟಿಂಗ್ ಆಕ್ಟಿಂಗ್. ಹಾಡು ಬಂತಲ್ಲ, ಮೂಡ್ಗೆ ಹೋಗ್ಬಿಟ್ಟಿದೆ. ಸರಿ ಕೂತ್ಕೊಳ್ಳಿ. ಏನಮ್ಮ ನಿನ್ ಹೆಸರು? ಅನುಷ್ಕಾ. ಸೀದೋಗಿರೋ ಕುಸ್ಕಾ ಇದ್ದಂಗವಳೆ. ಇವಳ ಹೆಸರು ಅನುಷ್ಕಾ ಅಂತ. ಈ ಹೆಸರು ನಿಮ್ಗೆ ಯಾರಮ್ಮ ಇಟ್ಟಿದ್ದು? ಜ್ಯೋತಿಷ್ಯದವರು ಮೇಡಮ್. ಅವ್ರು ಇಷ್ಟೊತ್ ಕಾಲೇ ಮೇಲ್ ಹೋಗಿರ್ಬೋದಲ್ಲ. ನನ್ಗೆ ಎಸ್ಸಿಟ್ಟು ಒಂದು ವಾರಕ್ಕೆ ರಕ್ತ ಕಕ್ಸೋದ್ರು ಮೇಡಮ್. ನನ್ಗೆ ಕರೆಕ್ಟ್. ಸರಿ, ಏನಮ್ಮ ನಿನ್ ಪ್ರಾಬ್ಲಮ್? ನನ್ ಗಂಡ ದಮ್ ಹೊಡಿತಾನೆ, ಎಣ್ಣೆ ಹೊಡಿತಾನೆ ಮೇಡಮ್. ನಿನಗ್ ಹೊಡಿತಾನ? ಒಂದ್ ಫುಲ್ ಬಾಟ್ಲು ತಗೊಂಡು ಒಂದ್ ತೊಟ್ಟು ಬಿಡ್ದಂಗೆ ಫುಲ್ಲೇ ಕುಡ್ಕೊಂಡ್ ಬರ್ತಾನೆ ಮೇಡಮ್. ಫುಲ್ ಬಾಟಲ್ ತಗೊಂಡ್ರೆ ಫುಲ್ಲೇ ಕುಡಿಬೇಕಮ್ಮ. ಕ್ವಾರ್ಟರ್ ಕುಡಿದ್ರೆ ಅವಮಾನ ಆಗಲ್ವಾ? ಕೇಳಿದ್ರು ಹೊಡಿತಾನೆ ಮೇಡಮ್. ಅವನೇ ಸಾಲ ಸೋಲ ಮಾಡ್ಕೊಂಡ್ ಕುಡಿತಾನೆ. ಅವನ ಹತ್ರ ನೀನ್ ಯಾಕಮ್ಮ ಕೇಳ್ತೀಯ? ನೀನೇ ಖರ್ಚಿಗೆ ಕೊಡೋ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡು ಒಂದ್ ಕ್ವಾರ್ಟರ್ ತಗೊಂಡು ಅವಾಗವಾಗ ಹಾಕ್ತಾ ಇರ್ಬೇಕು. ನಾನು ಹಂಗೆ ಮಾಡೋದು ಮೇಡಮ್. ಒಳ್ಳೆ ಲೂಸ್ ತರ ಮಾತಾಡ್ಬೇಡಿ. ನಾನು ಹೇಳಿದ್ದು ಕುಡಿಯೋದು ಹೆಲ್ತ್ ಒಳ್ಳೇದಲ್ಲ, ಯಾಕೆ ಕುಡಿತೀಯ ಅಂತ ಕೇಳಿದ್ರೆ ಹೊಡಿತಾನೆ ಅಂತ. ಹೋ, ನೀವು ಆ ರೂಟಲ್ಲಿ ಬಂದ್ರಾ? ಸರಿ ಸರಿ. ಇನ್ನೇನ್ ನಿಮ್ ಪ್ರಾಬ್ಲಮ್? ರಾತ್ರಿ ಹೊತ್ತು ಸೌಂಡ್ ಮಾಡ್ತಾನೆ ನನಗಿಷ್ಟ ಆಗಲ್ಲಪ್ಪ ಮೇಡಮ್. ಇದು ಮೂಗ್ ಮ್ಯಾಟ್ರು, ಕಿವಿದಲ್ಲ, ಗೊರ್ಕೆ ಹೊಡಿತಾನೆ ಅಂತ ಹೇಳಿದ್ದು. ಓ, ನೀವು ಮತ್ತೆ ಆ ರೂಟಲ್ಲಿ ಬಂದ್ರಾ? ಸರಿ ಸರಿ ಸರಿ. 2 ವರ್ಷದಿಂದ ಬರೀ ಇದನ್ನೇ ಮಾಡ್ತಿದ್ದಾನೆ ಮೇಡಮ್, ಬೇರೇನೂ ಮಾಡ್ತಿಲ್ಲ. ಅಯ್ಯೋ ಪಾಪಿ. ಟ್ಯೂನ್ ಮಾಡೋ ಸೌಂಡ್ಗೆ ಅಕ್ಕಪಕ್ಕದ ಮನೆಯವರೆಲ್ಲ ಲೈಟ್ ಹಾಕ್ತಾರೆ. ಅವ್ರಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕ್ರೆ, ಇನ್ನು ಪುಟ್ಟ ಹುಡುಗಿ, ಮೇಜರ್ ಕೂಡ ಆಗಿಲ್ಲ ಅಲ್ವಾ ಅಮ್ಮ? ಹೌದು ಮೇಡಮ್. ಅಲ್ವಾ ಅಮ್ಮ? ಹೌದು ಮೇಡಮ್. ಇಲ್ಲ ಅಂತ ಹೇಳಮ್ಮ. ಇಲ್ಲ ಮೇಡಮ್. ಹಾ, ಕ್ಲೋಸ್ ಅಪ್ ಕೊಡ್ರಪ್ಪ, ಕ್ಲೋಸ್ ಅಪ್ ಕೊಡಿ ಮೇಡಮ್. ಅವನ ಜೊತೆ ಸಂಸಾರ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ನಿನ್ನ ಮುಖ ಇಷ್ಟೊಂದು ಹತ್ರದಿಂದ ನೋಡಕ್ಕೆ ನನಗೂ ತುಂಬಾ ಕಷ್ಟ ಆಗುತ್ತಮ್ಮ. ಸ್ವಲ್ಪ ದೂರ ಇದ್ದಾನೆ ಮಾತಾಡು. ಇನ್ನೇನಮ್ಮ ನಿನ್ ಪ್ರಾಬ್ಲಮ್? ಹನಿಮೂನು ಮೇಡಮ್. ಹನಿಮೂನ್ ಅನ್ನೋದು ಎಷ್ಟೊಂದು ಇಂಪಾರ್ಟೆಂಟ್. ನೀನ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಹೇಳ್ತಿದೀಯ? ಪರ್ಸನಲ್ ಮೇಡಮ್. ಅದು ನಿಮ್ ಮನೆಯಲ್ಲಿದ್ದಾಗ. ನನ್ ಮಗನ್ ಚಾನಲ್ ಬಂದ್ಮೇಲೆ ಮುಗಿತ್. 6 ಕೋಟಿ ಕನ್ನಡಿಗರು ನೋಡ್ತಾ ಇರ್ತಾರೆ ಲೈವ್ ಅಲ್ಲೇ. ಮೇಡಮ್, 6 ಕೋಟಿ ಜನ ಇದನ್ನೇ ನೋಡ್ತಾ ಇದ್ರೆ ಅಗ್ನಿಸಾಕ್ಷಿ ಸೀರಿಯಲ್ TRP ಕತೆ ಏನು? ನೀನ್ ಹಿಂಗೆ ತಲೆ ಹರಟೆ ಮಾಡ್ತಾ ಇದ್ರೆ ನಿನ್ನ ತೀರ್ಪು ನಿನ್ ಗಂಡನ ಕಡೆ ಹೊಳಿಸ್ತೀನಿ. ಮೇಡಮ್ ನೋಡುದಲ್ಲ ವೀಕ್ಷಕರೇ, ಈ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅದು ಏನು ಅಂತ ನೋಡೋಣ ಬನ್ನಿ. ಹನಿಮೂನ್ಗೆ ಎಲ್ಲಿಗೆ ಹೋಗಿದ್ರಮ್ಮ? ಲಾಲ್ಬಾಗ್ಗೆ ಮೇಡಮ್. ಅಯ್ಯೋ, ಕೇಳಿದ್ರ ವೀಕ್ಷಕರೇ? ನೋಡಿದ್ರ ಈ ಹುಡುಗಿ ಎಷ್ಟೊಂದು ಆಸೆ ಇಟ್ಕೊಂಡು ಮದುವೆ ಆಗಿದ್ದಾಳೆ ಅಂತ. ಅಂತವಳಿಗೆ ಕನ್ಯಾಕುಮಾರಿಗೋ ಕಾಶ್ಮೀರಕ್ಕೋ ಕರ್ಕೊಂಡು ಹೋಗೋದ್ ಬಿಟ್ಟು ಇವ್ರು ಕರ್ಕೊಂಡು ಹೋಗಿದ್ದಾದ್ರು ಎಲ್ಲಿಗೆ? ಲಾಲ್ಬಾಗ್ಗೆ. ಮೇಡಮ್,
ಅದಾದ್ರೂ ಪರವಾಗಿಲ್ಲ ಮೇಡಮ್, ದುಡ್ಡು ಕೊಡಕ್ ಬರ್ತಾನೆ. ಕೇಳಿದ್ರೆ ನಾನು ಯಾರನ್ನ ಕರ್ಕೊಂಬಂದು ದುಡ್ಡು ಕೊಟ್ಟೆ ಅಭ್ಯಾಸ ಅಂತಾನೆ. ನೋಡಿದ್ರ ವೀಕ್ಷಕ್ರೆ, ಎಂತಹ ಅನ್ಯಾಯವಾಗ್ತಾ ಇದೆ ನೋಡಿದ್ರ ವೀಕ್ಷಕ್ರೆ. ಗಿಳಿ ಹೆತ್ತು ಕೋತಿ ಕೈಲಿ ಕೊಡ್ತಾರೆ, ಆದ್ರೆ ಇಲ್ಲಿ ಕೋತಿ ಹೆತ್ತು ನಾಯಿ ಕೈಲಿ ಕೊಟ್ಟಿದ್ದಾರೆ. ಆ ನಾಯಿ ಯಾರು ಅಂತ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಆಮೇಲೆ ತೆಪ್ಪಿಲ್ಲಮ್ಮ, ಪ್ರೋಗ್ರಾಮ್ ಅಲ್ಲಿ ಫೈರ್ ಬೇಕು, ಆರ್ಗ್ಯುಮೆಂಟ್ಸ್ ಹೀಟ್ ಆಗ್ಬೇಕು, ಟಿ.ಆರ್.ಪಿ. ಹಂಗಂದ್ರೇನು ಸರ್? ಹಾಯ್ ಸರ್. ಹಾಯ್, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ? ನಂದಾಗಿಲ್ಲ ಸರ್. ಸರ್, ಮಗುನ ಮಗು ತರ ನೋಡ್ಕೊಳ್ಳೋದ್ರಲ್ಲಿ ಏನೈತೆ ಸರ್ ದೊಡ್ಡಸ್ತಿಕೆ? ಆದ್ರೆ ಗಂಡನ್ನ ಮಗು ತರ ನೋಡ್ಕೊಳ್ಳೋದ್ರಲ್ಲಿ ಅದೇ ದೊಡ್ಡಸ್ತಿಕೆ ಅಂದ್ರೆ. ಸರ್, ನನ್ನ ಹೆಂಡತಿ ನನ್ನ ಬಿಟ್ಟು ಒಂದ್ ನಿಮಿಷ ಇರಲ್ಲ ಸರ್. ನಾನು ಹೇಳದ್ನ ಕೇಳಕ್ಕಿಂತ ಮುಂಚೆಗೇನೆ ತಂದ್ಕೊಬಿಟ್ಟಿರ್ತಾಳೆ. ನೋಡಿ, ಕಾಫಿ ತಂದಿದ್ದಾಳಲ್ಲ ಹಂಗೆ. ಆದ್ರೂ ನನ್ನ ಹೆಂಡತಿ ನನ್ನ ಎಷ್ಟು ಇಷ್ಟಪಡ್ತಾಳೆ ಅಂತ ಹೇಳಕ್ಕೆ ಅಸಾಧ್ಯ. ಅದು ಪರಿಚಯ ಮಾಡ್ತಿರಲ್ಲ ನಿಮ್ಗೆ. ಒಂದ್ ನಿಮಿಷ. ಕೌಶಲ್ಯ, ಕೌಶಲ್ಯ ಎಲ್ಲೋದ್ಲು? ಕೌಶಲ್ಯ ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಏನಿದು ಲೆಟ್ರು? ಪ್ರೀತಿಯ ನನ್ನ ಗಂಡ ಮಂಜುನಾಥ್ಗೆ ನಿನ್ನ ಹೆಂಡತಿ ಕೌಸಲ್ಯ ಬರೆದಿರುವುದು. ಹೇಳಿಲ್ವಾ? ನನ್ ಕಂಡ್ರೆ ಲವ್, ಮನೇಲಿದ್ರು ಲವ್ ಲೆಟ್ರು. ಇಷ್ಟು ದಿನ ನನ್ನ ಲೈಫ್ ಅನ್ನೋ ಡ್ರಾಮಾದಲ್ಲಿ ಗಂಡನ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗಂಡನ ಕ್ಯಾರೆಕ್ಟರ್ ಮೇಂಟೇನಾ? ಇಷ್ಟು ದಿನ ನಿಮ್ ಜೊತೆಲಿದ್ರು ನನಗೆ ಹೊಸ್ತನ ಅನ್ನೋದು ಏನೂ ಕಾಣಿಸ್ಲೇ ಇಲ್ಲ. ಹೊಸ್ತನ ಕಾಣಿಸ್ದೇ ಇರೋದ್ರಿಂದ ಬೋರ್ ಆಗಿ ಪಕ್ಕದ ಮನೆಯಲ್ಲಿ ಹೊಸದಾಗಿ ಬಂದಿರೋ ಚಂದ್ರಶೇಖರ್ ನನಗೆ ಹೊಸದಾಗಿ ಕಾಣಿಸಿದ್ದಾನೆ. ಚಂದ್ರಶೇಖರ್ ಹೊಸದಾಗಿ ಕಾಣಿಸಿದ್ನ? ಅದಕ್ಕೆ ಚಂದ್ರಶೇಖರ್ ಜೊತೆಗೆ ಓಡ್ ಹೋಗ್ತಾ ಇದ್ದೀನಿ. ನನಗೋಸ್ಕರ ಹುಡುಕ್ಬೇಡಿ, ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಡಿ, ಮನೆಯಲ್ಲಿರೋ ನನ್ನ ವಸ್ತುಗಳನ್ನೆಲ್ಲ ಆನ್ಲೈನಲ್ಲಿ ಸೇಲ್ ಮಾಡಬೇಡಿ, ನನ್ನ ನೆನಪಿಗೋಸ್ಕರ ಇಟ್ಕೊಳ್ಳಿ. ಕೌಶಲ್ಯ, ಕೌಶಲ್ಯ ಎಂತ ಕೆಲಸ ಮಾಡ್ಬಿಟ್ಟೆ ಕೌಶಲ್ಯ. ಹಿಂಗೆಲ್ಲ ರಿಯಾಕ್ಟ್ ಮಾಡ್ತೀನಿ ಅನ್ಕಂದ್ರ ನೆವರ್. ನೀವ್ ಹೋದ್ರೆ ನಾನ್ ಯಾಕೆ ಮನೇಲಿರೋ ವಸ್ತುಗಳನ್ನೆಲ್ಲ ಮಾರಾಕ್ಲಿ? ಅಲ್ಲ ಕಣೆ, ಒಂದ್ ಬಲ್ಪು ಬರ್ನ್ ಆಯ್ತು ಅಂತಂದ್ಬಿಟ್ಟು ಕತ್ಲೆ ಮನೇಲೆ ಇರ್ತಾರ, ಇನ್ನೊಂದ್ ಬಲ್ಪ್ ತಂದು ಹಾಕತ್ತೀವಪ್ಪ. ಹೋಗಲೇ ಹೋಗ. ಪೇಪರಲ್ಲಿ ಯಾವ್ದಾರ ಹೊಸ ಬಲ್ಪ್ ಆಯ್ತಾ ನೋಡಿ. ನನ್ನ ಬಾಳಿಗೆ ಹೊಸ ಎಂಟ್ರಿ. ಈ ಶಂಕರ ಇವನ್ಗೋಸ್ಕರನೇ ಮದುವೆ ಆಯ್ತಾನೋ ಇಲ್ಲ ನನಗೋಸ್ಕರನೇ ಮದುವೆ ಆಯ್ತಾನೋ ಒಂದು ಗೊತ್ತಾಗಲ್ವಲ್ಲಪ್ಪ. ಏನಂದ್ರಿ ಸಾರ್? ನಿಮ್ ಜೋಡಿ ಸೂಪರ್ ಸಾರ್, ಸೂಪರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಕೋತಿ ಕೈಲಿ ಮಾಣಿಕೆ ಕೊಟ್ಟಂಗೈತೆ ಇವ್ನ್ ಜೋಡಿ. ಏನ್ರಿ ಏನ್ ಚಿನ್ನ, ನಿಮಗೆ ಆಫೀಸಿಗೆ ಹೊತ್ತಾಯ್ತು, ನೀರ್ ಕಾದಿದೆ, ಹೋಗ್ ಮೊದ್ಲು ಸ್ನಾನ ಮಾಡ್ಕೊಳ್ಳಿ. ಆಯ್ತು, ನಾನು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ. ಕೌಶಲ್ಯರೇ, ನಿಮ್ ರಂಗೋಲಿ ತುಂಬಾ ಚೆನ್ನಾಗಿದೆ. ನಾ ಇನ್ನೂ ಹಾಕ್ಲೇ ಇಲ್ಲ. ಯಾವ ರಂಗೋಲಿ ಹಾಕ್ತಾ ಇದ್ದೀರಾ? ರಥದ ರಂಗೋಲಿ ಹಾಕ್ತಾ ಇದ್ದೀನ್ರಿ. ಮೀನಿನ ರಂಗೋಲಿ ಹಾಕಿದಿದ್ರೆ ಚೆನ್ನಾಗಿರೋದು. ಯಾಕೆ ಗಾಳದ ರಂಗೋಲಿ ನೀವು ಹಾಕ್ತಿದ್ದೀರಾ? ಶೀಲವ್ರೇ, ಶೀಲವ್ರೇ ಕೋಪ ಮಾಡ್ಕೊಬಿಟ್ರು ಅನಿಸ್ತದೆ. ಒಂದ್ ದಿವಸ ಸುತ್ತಮುತ್ತ ಯಾರು ಇಲ್ಲ. ಏನು ನಮ್ಮ ಹೆಂಡತಿನ ನೋಡಿ ಹಾಡಾಡ್ದಂಗಿತ್ತು. ನಾನು ಸಂಗೀತನ ಫೀಲ್ ಮಾಡ್ತಾ ಇದ್ದೆ ಶಂಕರ್. ನನಗೆ ಯಾಕೋ ಹಂಗ ಅನಿಸ್ತಿಲ್ವಲ್ಲ. ನೀವು ನನ್ನ ಹೆಂಡತಿನ ನೋಡಿ ಫೀಲ್ ಮಾಡ್ತಿದ್ದೀರೋ ಅಂತ ಡೌಟ್ ನಂಗೆ. ಶಂಕರ್, ನಿಮ್ ಡೌಟು ನಮ್ ತಾಯಣೆ ಕರೆಕ್ಟು. ಮಂಜುನಾಥ್ ತಪ್ಪಲ್ವಾ? ತಪ್ಪು? ತಪ್ಪು? ಯಾವ ತಪ್ಪು ಶಂಕರ್? ನಿಮ್ ಹೆಂಡತಿ ತರನೇ ನನ್ನ ಹೆಂಡತಿ ರಂಗೋಲಿ ಬಿಡ್ತಿರ್ಬೇಕಾದ್ರೆ ಆ ಚಂದ್ರಶೇಖರ್ ರಂಗೋಲಿನ ಕನೆಕ್ಟ್ ಮಾಡ್ಕೊಂಡು ನನ್ನ ಹೆಂಡತಿನೂ ಕರ್ಕ ಹೊಂಟೋದ್ನಲ್ಲ, ಅದು ತಪ್ಪಲ್ವಾ? ತಪ್ಪು. ಅದನ್ನ ನೀವು ತಡದ್ರಾ? ಇಲ್ಲ. ಅದಕ್ಕೆ ದೊಡ್ಡವರು ಒಂದ್ ಮಾತು ಹೇಳಿದಾರೆ, ಯಾವ್ದನ್ನ ಎಲ್ಲಿ ಕಳ್ಕತೀವೋ ಅಲ್ಲೇ ಹುಡುಕ್ಬೇಕು ಅಂತ. ಈ ರಂಗೋಲಿಲಿ ಕಳ್ಕೊಂಡಿರೋದ್ನ ಆ ರಂಗೋಲಿಲಿ ಹುಡುಕ್ತಾ ಇದೀನಿ. ತಪ್ಪ? ತಪ್ಪು. ಏನ್ರಿ, ನಾಳೆಯಿಂದ ಈ ಮನೆ ಮುಂದೆ ರಂಗೋಲಿ ಇರಲ್ಲ ರೀ. ಆ ಮಂಜುನಾಥ್ ನನ್ನ ನೋಡಿ ಹಾಡ್ ಹಾಕಿದ್ರು, 10 ಜನನ್ ಕರ್ಕೊ ಬಂದು ಆರ್ಕೆಸ್ಟ್ರಾನೇ ಮಾಡಿದ್ರು. ಈ ಜನ್ಮದಲ್ಲಿ ನನಗೆ ಅವ್ರ ಮೇಲೆ ಯಾವ ಫೀಲಿಂಗ್ಸು ಬರಲ್ಲ ರೀ. ನಾನು ನಿಮ್ಸಿಲ್ಲ ರೀ, ನಾನೊಂಥರ ಪತಿವ್ರತೆಗೆ ಕಸಿನ್ ಸಿಸ್ಟರ್ ಇದ್ದಂಗೆ. ನಿಮ್ ಹೆಂಡತಿ ಅನ್ನೋದನ್ನ ಮಾತ್ರ ಮರಿಬೇಡಿ. ಶೀಲಾ ಶೀಲಾ ಶೀಲಾ, ನೋಡ್ದೇನಾ ನಾನು ಹೆಂಡ್ತಿನ? ನೋಡ್ತಾನೆ ಇದ್ದೆ, ನೀನೇ ಡಿಸ್ಟರ್ಬ್ ಮಾಡಿತ್ತು. ಲೇ, ನಿನ್ನ ಹೆಂಡ್ತಿ ತರ ಅಲ್ಲ ಕಣ ನನ್ನ ಹೆಂಡ್ತಿ.
ರಥದ ರಂಗೋಲಿ ಬಿಟ್ಟು ಕುದುರೆ ಜೊತೆ ಓಡಾಕಕ್ಕೆ. ಏನ್ರಿ ಈ ಜನ್ಮಕ್ಕೆ ನೀವೇ ನನ್ನ ನೆಕ್ಲೆಸ್ಸು, ನೀವೇ ನನ್ನ ವೀಕ್ನೆಸ್ ಕಣ್ರಿ. ಶೀಲಾ 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 ನಡಿ ಶೀಲಾ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಡಿಪೋಕ್ಕೆ ಅನ್ನ ತಿಂತೀವ? ಏನಂದ್ರೆ ಏನ್ ಬಂದಿತ್ತು ಸರ್? ಕೌಶಲ್ಯನವರು ನಿಮ್ಮ ಹೆಂಡ್ತಿನ ಸರ್? ಅದು ಹೋದ ವಾರ. ಮತ್ತೆ ಈ ವಾರ ಆ ಚಂದ್ರಶೇಖರ್ ನೆಂಟಿ. ಅದು ಹೆಂಗೆ ಸರ್? ಏನ ಸರ್ ನಾನು ಬಂದಿದ್ದ ಮ್ಯಾಟ್ರ್ ಏನು ಅಂದ್ರೆ ನಿಮ್ಮ ಹೆಂಡ್ತಿದು ಇನ್ಶೂರೆನ್ಸ್ ಡ್ಯೂ ಇದೆ ಸರ್. ಡ್ಯೂ ಕಟ್ಟದ್ ನಾನು ಡ್ರಾ ಮಾಡ್ಕೊಳ್ಳೋದು ಅವನ. ಬೇಕು ಅಂತಂದ್ರೆ ಆ ಗೂಬೆ ನನ್ನ ಮಗನ್ನೇ ಕಟ್ಟ ಕೇಳು. ಸರ್ ನೀವು ಅವರು ನನ್ ಕನ್ಫ್ಯೂಸ್ ಆಯ್ತೈತೆ ಸರ್. ಕನ್ಫ್ಯೂಸು ಅರ್ಥ ಆಗ್ಲಿಲ್ಲ. ಲೇ ನನ್ ಸಿಮ್ ಕಾರ್ಡ್ನ ಅವನ ಮೊಬೈಲ್ಗೆ ಹಾಕಂದ್ ಯೂಸ್ ಮಾಡ್ತಾವನ್ ಕಣೋ. ಓಕೆ ನನ್ನ ಮಗನೇ. ಕರೆನ್ಸಿ ನಾನು ಹಾಕಿಸ್ಲಾ? ಸರ್ ತಪ್ಪು ಸರ್, ತಪ್ಪು. ಓಲಿ ಬಿಡು. ಈ ಗಾಡಿ ಹೋದ್ರೆ ಇನ್ಸೂರೆನ್ಸ್ ಐತೆ, ಎಸ್. ಈ ಬಾಡಿ ಹೋದ್ರು ಇನ್ಸೂರೆನ್ಸ್ ಐತೆ, ಆಫ್ ಕೋರ್ಸ್. ಈ ಎಂಟಿ ಹೋದ್ರೆ ಯಾವ್ದು ಇನ್ಸೂರೆನ್ಸ್ ಇಲ್ವಾ? ತಪ್ಪು ಸರ್, ತಪ್ಪು. ಆ ತರ ನಮ್ಮ ಕಂಪ್ನಿಲಿ ಯಾವುದೇ ಇನ್ಶೂರೆನ್ಸ್ ಇಲ್ಲ. ಅಂತೇದ್ ಮಾಡ್ಕೊಳ್ತಾ ಇರೋ ದ್ರಾಬೆ ನನ್ನ ಮಕ್ಳ. ನಮ್ಮಂತೆಯವ್ರಿಗಾದ್ರೂ ಎಲ್ಪ್ ಆಯ್ತದೆ ಸರ್. ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸರ್. ರಾಜಕೀಯ ಏನಾದ್ರು ಬಂದ್ರೆ ನನಗೆ ಫೋನ್ ಮಾಡಕ್ಕೆ ಹೇಳಿ ಸರ್. ಸರ್ ಏನೋ ಹುಡುಕ್ತಾ ಇದ್ದೀರಾ? ನನ್ನ ನಾಳೆ ಎಕ್ಕಡ ಇಲ್ಲೇ ಎಲ್ಲೋ ಬಿದ್ದಿತ್ತು. ತಪ್ಪು ಸರ್, ತಪ್ಪು. ಆ ನನ್ನ ಮಗನಿಗೆ ನಾನು ಹೋಗಿ ಹೇಳ್ಬೇಕಂತೆ. ನನ್ನ ಹೆಂಡ್ತಿ ಕರ್ಕ ಓಡಾಗೋನೆ ಸರ್. ರಾವು ಕಾಲದಲ್ಲಿ ಬಂದ್ಬಿಟ್ಟು ಕಾಮಿಡಿ ಮಾಡ್ತಾವನೆ ದ್ರಾಬೆ ನನ್ನ ಮಗ. ನನ್ನ ಮಗ ಶೀಲಾ ಶೀಲಾ ಶೀಲಾ. ಅಬ್ಬಾ, ಈ ಗಂಡಸಿಗಂತೂ ಬರೀ ಅರ್ಜೆಂಟು. ಏನ್ರಿ ಇದು? ಇದ್ದಕ್ಕಿದ್ದಂಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟ್ಬಿಟ್ಟಿದ್ದೀರಾ? ಲೇ, ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಶಕುನ. ನೋಡು, ನಮಗೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಹಿಮಾಲಯನ ಮುಡಿಯಿಂದ ಅಡಿವರೆಗೂ, ಅಡಿಯಿಂದ ಮುಡಿವರೆಗೂ ನೋಡಿ ಗಣ 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 ಅಂತ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾವಂತ ಸ್ವಾಮೀಜಿ ಹೇಳಿದಾರಲ್ಲ, ಅದಕ್ಕೆ ಹಿಮಾಲಯಕ್ಕೆ ಹೋಗ್ತಿದ್ದೀನಿ ರೀ. KEB ಇಂದ ಕರೆಂಟ್ ತಗೊಂಡ್ರು ಸ್ವಿಚ್ ಆನ್ ಮಾಡಕ್ಕೆ ಗಂಡನೇ ಇಲ್ಲ ಅಂದ್ರೆ ಬಲ್ಬ್ ಹೆಂಗ್ರಿ ಹತ್ತತ್ತೆ? ಲೇ, ಅವರು ಮಾಮೂಲಿ ಸ್ವಾಮಿಗಳಲ್ಲ, ವೈಫೈ ಸ್ವಾಮಿಗಳು. ಡೈರೆಕ್ಟ್ ಆಗಿ ಅಲ್ಲಿಂದನೇ ಕನೆಕ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದಾರೆ ರೀ. ನೀವು ಮೊಬೈಲ್ ತಗೊಂಡು ಹೋಗಿಲ್ಲ ಅಂದ್ರೆ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನಂಗೆ ಹೆಂಗ್ ಗೊತ್ತಾಗತ್ರಿ? ಚಿಂತೆ ಮಾಡಬೇಡ ಚಿನ್ನ. ಸರಿ, ಈ ಕಡೆ ನೋಡು. ಈ ಗುಲಾಬಿ ಗಿಡ ಹಸಿರಾಗಿದೆ ಅಂದ್ರೆ ಅಲ್ಲಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಅರ್ಥ. ಈ ಗುಲಾಬಿ ಗಿಡ ಎಲೆ ಎಲ್ಲ ಉದುರೋಯ್ತು ಅಂತ ತಿಳ್ಕ ನನಗೆ ಆರೋಗ್ಯ ಕೆಟ್ಟಿದೆ ಅಂತ ಅರ್ಥ. ಅಕಸ್ಮಾತ್ ಈ ಗುಲಾಬಿ ಗಿಡ ಒಣಗೋಯ್ತು ಅಂತ ತಿಳ್ಕ ನಾನ್ ಶಿವನ್ ಪಾದ ಸೇರ್ದ ಅಂತ ಅರ್ಥ. ಏನು ಅಂದ್ರೆ ಹಾಗೆಲ್ಲ ಮಾತಾಡ್ಬೇಡ್ರಿ ಚಿನ್ನ. ನಾನು ಗುಲಾಬಿ ಗಿಡಕ್ಕೆ ದಿನಾಲು ನೀರ್ ಹಾಕ್ತಿರು. ಆಯ್ತು ರೀ. ನಾನು ಬರ್ಲಾ? ಮನೆ ಕಡೆ ಹುಷಾರು. ಆಯ್ತು ರೀ. ಜೋಪಾನ. ಬಾಯ್ ರೀ. ಶಂಕರ್ ಪ್ರಾಣ ಈ ಗಿಡದಲ್ಲಿ ಐತೆ ಅನ್ನಂಗಾಯ್ತು. ಲೇ ಲೇ, ಮಕ್ಳಾಗ್ಬೇಕು ಅಂದ್ರೆ ಹತ್ಬೇಕಾಗಿರೋದು ಹಿಮಾಲಯ ಎಲ್ಲ ಕಣೋ. ಏನ್ರಿ, ನಿಮ್ಗೆ ಡೈಲಿ ಬೆಳಗ್ಗೆ ಬಿಸಿನೀರ ಸ್ನಾನ ಮಾಡೋ ಅಭ್ಯಾಸ ಅಲ್ವಾ? ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಮಂಜುನಾಥ್, ಈಗ ತಾನೇ ನನ್ನ ಗಂಡ ಹೊರಗೆ ಹೋಗಿದ್ದಾರೆ, ಅಷ್ಟು ಬೇಗ ಸಾಂಗ್ ಸ್ಟಾರ್ಟ್ ಮಾಡ್ಬಿಟ್ರಾ? ಇನ್ನೊಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಡ್ಬೇಕಿತ್ತ? ಅಂದ್ರೆ ಸಾಂಗ್ನ ಫೀಲ್ ಮಾಡ್ತಾ ಇದೆ ಶೀಲಾ ಅವರೇ, ಫೀಲ್ ಮಾಡ್ತಾ ಇದೆ. ನೀವು ಸಾಂಗ್ ಅನ್ನು ಫೀಲ್ ಮಾಡ್ತಿದ್ದೀರೋ ಇನ್ನೇನನ್ನು ಫೀಲ್ ಮಾಡ್ತಿದ್ದೀರೋ ಅದ್ ನಂಗೆ ಚೆನ್ನಾಗಿ ಗೊತ್ತು. ಹಂಗೆ ಆಯ್ತು. ಏನ್ರಿ, ನಿಮ್ಗೆ ಶುಗರ್ಲೆಸ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಅಲ್ಲ? ನಂಗೆ ಶುಗರ್ ಆದ್ರೂ ಓಕೆ ಶೀಲಾ ಅವರೇ. ನಾ ಹೇಳಿದ್ದು ನನ್ನ ಗಂಡಂಗೆ. ಆಯ್ತು, ಒಂದ್ ನಿಮಿಷ ತಂದೆ. ಹಂಗೆ ಬೆಳಗ್ಗೆ ಹೊತ್ತು BP ಟ್ಯಾಬ್ಲೆಟ್ ನುಂಗ್ತಾರಲ್ಲ, ತಂದು ಹಾಕ್ಬಿಡಿ. ಅದ್ ನಂಗೆ ಗೊತ್ತು. ಇವಳು ಗಂಡನ ಬಾಯಿಗೆ ಮಣ್ಣಾಕ. ಅಲ್ಲ, ಅವ್ರ ಗಂಡ ಇಲ್ಲ ಅಂತಂದ್ರು ಈ ಗಿಡದ ಜೊತೆನೆ ಸಂಸಾರ ಮಾಡ್ಬಿಡ್ತಾಳಲ್ಲಪ್ಪ. ಮಾಡ್ತೀನಿ ಇವಳಿಗೆ. ಶಂಕರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿಪ್ಪ.